ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನ ಪಡೆದುಕೋಬೇಕು ಅಂತ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಕೊಡಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಅಂತ ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಟ್ವಿ. ಸೊ ಕೆಲವೊಂದು ಫಲಾನುಭವಿಗಳು ಇನ್ನೂ ಕೂಡ ಕೇಳ್ತಾ ಇದ್ದೀರಾ, ಸೊ ಜೀವಿತ ಪ್ರಮಾಣ ಪತ್ರವನ್ನ ಎಲ್ಲಿ ಸಲ್ಲಿಸೋದು, ಸೊ ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದೀರಾ. ಸೊ ಅಂತವ್ರಿಗೆ ಈ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇವಾಗ ಹೊಸ ಅಪ್ಡೇಟ್ ಏನಾದ್ರು ಬಂತು ಅಂತ ಅಂದ್ರೆ ಒಬ್ಬೊಬ್ರು ತಲೆಯಲ್ಲೂ ಒಂದೊಂದ್ ತರ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಸೊ ಅದೇ ರೀತಿ ಇವಾಗ ಎಲ್ಲಿ ಸಲ್ಲಿಸೋದು, ಹೇಗೆ ಸಲ್ಲಿಸೋದು, ಸೊ ಇದನ್ನ ಸಲ್ಲಿಸಲಿಲ್ಲ ಅಂತಂದ್ರೆ ಹಣ ಆಗಿದ್ರೆ ಸಿಗೋದಿಲ್ವಾ ಅಂತ ಸಾವಿರಾರು ಪ್ರಶ್ನೆಗಳು ಓಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಜೊತೆಗೆ 26ನೇ ಕಂತಿನ ಹಣವ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನ ಪಡೆದುಕೋಬೇಕು ಅಂತ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ನೀಡಬೇಕು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಅಫಿಷಿಯಲ್ ಆಗಿ ಇನ್ನೂ ಕೂಡ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಬಟ್ ಏನಂತ ಅಂದ್ರೆ ಈ ರೀತಿಯಾಗಿ ಸೊ ಇವಾಗ ಡೆತ್ ಆಗಿರುವಂತಹ ಒಂದು ಫಲಾನುಭವಿಗಳು ಏನಿದ್ದಾರೆ ಸೊ ಅವ್ರ ಖಾತೆಗಳಿಗೂ ಕೂಡ ಸಾವಿರಾರು ಕೋಟಿ ಏನಾಗ್ತಾ ಇದೆ, ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ಕಡಿವಾಣವನ್ನ ಹಾಕಬೇಕು ಅಂತ ಅಂದ್ರೆ ಇವಾಗ ನಾವು ಈ ರೀತಿಯಾದಂತಹ ಜೀವಿತ ಪ್ರಮಾಣ ಪತ್ರವನ್ನ ನಾವು ತಗೋಬೇಕು ಅಂತ ಹೇಳಿದರೆ ಅಧಿಕಾರಿಗಳು ಇಲ್ಲಿ ಚರ್ಚೆಯನ್ನ ಮಾಡ್ತಿರುವಂತದ್ದು. ಸೊ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಡಿಸೈಡ್ ಮಾಡಿಕೊಂಡು ನಮ್ಮ ಸಿಎಂ ಸರ್ ಅವ್ರಿಗೂ ಕೂಡ ಇಲ್ಲಿ ಪತ್ರವನ್ನ ಬರೆದಿದ್ದಾರೆ. ಸೊ ಆ ಒಂದು ಪತ್ರದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಇಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಪಿಂಚಣಿದಾರರು ಏನ್ ಪಿಂಚಣಿ ಹಣವನ್ನ ಪಡೆದುಕೋಬೇಕಾದ್ರೆ ವರ್ಷಕ್ಕೊಂದ್ಸಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಖಾತೆಗಳನ್ನ ಎಲ್ಲಿ ಹೊಂದಿರ್ತಾರೆ ಯಾವ ಒಂದು ಬ್ಯಾಂಕ್ ಅಲ್ಲಿ, ಸೊ ಅಲ್ಲಿಗೆ ಏನ್ ಮಾಡ್ತಾರೆ, ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸ್ತಾರೆ. ಸೊ ಅದೇ ರೀತಿ ನೀವು ಬ್ಯಾಂಕ್ ಅಲ್ಲಿ ಸಲ್ಲಿಸಬೇಕಾ ಅಥವಾ ಏನಾದ್ರೂ ಬೇರೆ ಕಡೆ ಸಲ್ಲಿಸಬೇಕಾ ಅನ್ನೋದು ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಕೊನೆ ನಿರ್ಧಾರ ಅಂತ ಮಾಡಿಲ್ಲ ಇನ್ನೂ ಕೂಡ. ಸೊ ಸಿಎಂ ಗೆ ಪತ್ರ ಬರೆದಿದ್ದಾರೆ. ಸಿಎಂ ಅವರು ಕೂಡ ಇದಕ್ಕೆ ಈ ರೀತಿಯಾಗಿ ಮಾಡಬಹುದು ಅನ್ನೋ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಅವ್ರು ಕನ್ಫರ್ಮ್ ಆಗಿ ಈ ರೀತಿಯಾಗಿ ಇಂದಿನಿಂದ ಮಾಡಿ ಸ್ಟಾರ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ರೆ ನಾವು ಅವಾಗ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ಸೊ ಅವತ್ತಿನಿಂದ ನೀವು ಏನ್ ಮಾಡ್ಬೇಕಾಗುತ್ತೆ, ಈ ರೀತಿಯಾಗಿ ಮಾಡ್ಬೇಕಾಗುತ್ತೆ. ಸೊ ಹಾಗಿದ್ರೆ ಎಲ್ಲಿ ಸಲ್ಲಿಸಬಹುದು ಇದನ್ನ ಅಂತ ಕೇಳೋದಾದ್ರೆ ಇವಾಗ ಪಿಂಚಣಿದಾರರು ಏನ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸ್ತಾರೆ. ಅಂತ ಅಂದ್ರೆ ಏನ್ ಖಾತೆಯನ್ನ ಕೊಟ್ಟಿರ್ತಾರಲ್ವಾ, ಸೊ ಆ ಖಾತೆ ಹೊಂದಿರುವಂತಹ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಸಲ್ಲಿಸ್ತಾರೆ. ಸೊ ಅದನ್ನ ಬಿಟ್ರೆ ಇವಾಗ ನೆಕ್ಸ್ಟ್ ಸೆಂಟರ್ ಗಳೇನಿರುತ್ತೆ ಅಲ್ವಾ, CSC ಸೆಂಟರ್ ಗಳಾಗಿರ್ಬೋದು ಅಥವಾ ಸೈಬರ್ ಸೆಂಟರ್ ಗಳಾಗಿರ್ಬೋದು, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಸೊ ಒಂದ್ ವೇಳೆ ಅಲ್ಲೂ ಆಗ್ಲಿಲ್ಲ ಅಂತ ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಕೆಲವೊಂದು ಆಪ್ ಗಳು ಬರುತ್ತೆ. ಸೊ ಆ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಅಲ್ಲಿಂದನೂ ಕೂಡ ಏನ್ ಮಾಡ್ಬೋದು, ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಬಹುದು. ಸೊ ಇಲ್ಲಿ ಯಾವ ರೀತಿ ಅಂತ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿಲ್ಲ. ಸೊ ಆ ರೀತಿ ಏನಾದ್ರೂ ಮಾಹಿತಿ ಬಂತು ಅಂತ ಅಂದ್ರೆ ಕನ್ಫರ್ಮ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಒಟ್ನಲ್ಲಿ ಈ ರೀತಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರೋದಂತೂ ಖಚಿತ. ಸೊ ಇದನ್ನ ಸಲ್ಲಿಸಲೇಬೇಕಾಗುತ್ತೆ. ಯಾಕೆಂತಂದ್ರೆ ಇವಾಗ ಸರ್ಕಾರ ಈ ರೀತಿಯಾಗಿ ನೀರು ಹೊಳೆ ಹರಿದೋಗೋ ರೀತಿ ಸತ್ತವ್ರಿಗೂ ಕೂಡ ಹಣ ಹರಿದೋಗ್ತಾ ಇದೆಯಲ್ಲ, ಸೊ ಇದನ್ನಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಏನ್ ಮಾಡಿದ್ದಾರೆ, ಇವಾಗ ಈ ರೀತಿಯಾದಂತಹ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಸೊ ಇದನ್ನ ಕೈ ಬಿಡೋಲ್ಲ ಅಂತ ನಾವು ಅನ್ಕೊಂಡಿದೀವಿ. ಯಾಕೆಂತಂದ್ರೆ ಸರ್ಕಾರಕ್ಕೆ ಹಣ ಉಳ್ಕೊಳ್ಳುತ್ತೆ ಅಂತ ಅಂದ್ರೆ ಯಾರು ತಾನೇ ಕೈ ಬಿಡೋದಕ್ಕೆ ಮುಂದಾಗ್ತಾರೆ ಅಲ್ವಾ. ಸೊ ಖಂಡಿತವಾಗ್ಲೂ ಕೂಡ ಈ ಒಂದು ಪತ್ರವನ್ನ ಸಲ್ಲಿಸೋದು ಗ್ಯಾರಂಟಿ. ಬಟ್ ಯಾವತ್ತಿಂದ ಅಂತ ಹೇಳ್ತಾರೆ. ಸೊ ಅವತ್ತು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ಸೊ ಅವತ್ತಿಂದ ನೀವು ಕೂಡ ಸಲ್ಲಿಸೋದನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಅಂತ ಅಂದ್ರೆ 3 ವೇಸ್ ಇದೆ. ಸೊ ಅದ್ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಸೊ ಅವ್ರು ಯಾವ್ದನ್ನ ಚೂಸ್ ಮಾಡ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ಇಷ್ಟನ್ನ ಬಿಟ್ರೆ ಇನ್ನೇನು ಕೂಡ ಇಲ್ಲ ಇದ್ರ ಬಗ್ಗೆ. ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನು ಹೋಗ್ಬೇಡಿ. ನೆಕ್ಸ್ಟ್ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೊ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಫಲಾನುಭವಿಗಳು ಹೇಳ್ತಿದ್ದೀರಾ. ಹಣ ಬಿಡುಗಡೆ ಆಗಿಲ್ಲ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲೇ ಇದೆ. ಸೊ ವೇಟ್ ಮಾಡಿ ಸ್ವಲ್ಪ, ಅವರು ಬಿಡುಗಡೆ ಮಾಡಿದ್ದಿನ ನೀವೇನೇ ಹೇಳ್ತೀರಾ ಸೊ ನಮ್ಮ ಖಾತೆಗಳಿಗೆ 26ನೇ ಕಂತಿನ ಹಣ ಬಂದು ಜಮಾ ಆಯ್ತು ಅಂತ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಿ. ಸರ್ಕಾರ ಏನೇ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಅಂದ್ರೂ ಕೂಡ ಇಲ್ಲಿ ಫಲಾನುಭವಿಗಳು ನಮ್ಮ ಖಾತೆಗೆ ಬಂದ ಹಣ ಜಮಾ ಆಯ್ತು ಅಂತ ಹೇಳೋವರೆಗೂ ಕೂಡ ನಾವಂತೂ ನಂಬೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಹಣ ಇದೆ. ಸೊ ಇನ್ನು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಶಿವರಾತ್ರಿ ಹಬ್ಬದೊಳಗಡೆ ಮೇ ಬಿ ಮಾಡಬಹುದು ಅಥವಾ ಹಬ್ಬ ಆದ್ಮೇಲೆ ಮಾಡಬಹುದು. ಒಟ್ಟಿನಲ್ಲಿ ಈ ಒಂದು ತಿಂಗಳಲ್ಲಿ ನಿಮಗೆ 26ನೇ ಕಂತಿನ ಹಣ ರೀಚ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಎರಡು ಮಾಹಿತಿಗಳು ಇಷ್ಟ ಆಯ್ತು ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.